ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಡುವೆ HMT ಯುದ್ಧ ನಡೀತಾ ಇದೆ. ನಮ್ಮ ಕರ್ನಾಟಕ ಮೂಲದ HMT ಕಂಪನಿಯ 500 ಎಕರೆ ಜಾಗದ ಪೈಕಿ ಅನಧಿಕೃತವಾಗಿ ಒತ್ತುವರಿ ಮಾಡಿರುವ 281 ಎಕರೆ ಜಾಗವನ್ನ ಅರಣ್ಯ ಇಲಾಖೆ ವಶಕ್ಕೆ ಪಡೆಯೋದಾಗಿ ಈಗಾಗಲೇ ಅರಣ್ಯ ಸಚಿವರು ಹೇಳಿಕೆಯನ್ನ ಕೊಡ್ತಾರೆ. ಇದಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಸಿಡಿಮಿಡಿಗೊಳ್ತಾರೆ. ಸೊ ಹಾಗಾಗಿ ಇಬ್ಬರು ನಾಯಕರ ನಡುವೆ ಮಾತಿನ ಜಟಾಪಟಿ ನಡೀತಾ ಇದೆ. ಸೊ ಹಾಗಾಗಿ ಕೇಂದ್ರ ರಾಜ್ಯ ಸರ್ಕಾರದ ಮಧ್ಯೆ ಜಮೀನು ಜಟಾಪಟಿ, ಅದು HMT ಜಮೀನು, HMT ಭೂಮಿಯನ್ನ ವಶಕ್ಕೆ ಪಡಿಬೇಕು ಅಂತ ರಾಜ್ಯ ಸರ್ಕಾರ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಭೂಮಿ ವಾಪಸ್ ಕೊಡಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಕೇಂದ್ರ ಸಚಿವ HDKಗೆ ಸೆಡ್ಡು ಹೊಡೆದಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈಶ್ವರ್ ಖಂಡ್ರೆ ಅವರು ಮಾಹಿತಿಯನ್ನ ಕೊಡ್ತಾರೆ. ಆಗ ಸಿದ್ದು ಗೋ ಹೆಡ್ ಅಂತ ಹೇಳ್ತಾರೆ. HMT ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಕುಮಾರಸ್ವಾಮಿ. ಮತ್ತೊಂದ್ ಕಡೆ CM ಅವರನ್ನ ಭೇಟಿ ಮಾಡಿ HMT ಭೂಮಿಯ ವಸ್ತು ಸ್ಥಿತಿ ಏನಿದೆ ಅದನ್ನ ಖಂಡ್ರೆ ಅವರು ವಿವರಿಸ್ತಾರೆ. ಭೂಮಿಯನ್ನ HMT ಅಕ್ರಮವಾಗಿ ಮಾರಿದೆ, ನಿಯಮ ಉಲ್ಲಂಘಿಸಿದೆ ಅಂತ CMಗೆ ವರದಿಯನ್ನ ಸಲ್ಲಿಸ್ತಾರೆ ಖಂಡ್ರೆ. ಅರಣ್ಯ ಇಲಾಖೆಯ ನಿಯಮಗಳನ್ನ CM ಎದುರು ವಿವರಣೆ ಕೊಡ್ತಾರೆ. ಕಾನೂನು ಪ್ರಕಾರ ಮುಂದುವರಿಯಿರಿ ಅಂತ CM ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಅರಣ್ಯ ಸಚಿವರಿಗೆ ಹೇಳ್ತಾರೆ. ಸೊ ಒಟ್ಟಲ್ಲಿ HMT ಜಟಾಪಟಿ ನಡೀತಾ ಇದೆ ರಾಜ್ಯ ಹಾಗೂ ಕೇಂದ್ರದ ನಡುವೆ. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರದ ಮಧ್ಯೆ HMT ವಿವಾದ. HMT ಬಗ್ಗೆ ಇಬ್ಬರು ನಾಯಕರ ನಡುವೆ ಮಾತಿನ ಚಕಮಕಿ ಆಗುತ್ತೆ. 599 ಎಕರೆ HMTಗೆ ಏನು ಭೂಮಿಯನ್ನ ಕೊಟ್ಟಿದ್ರು ಅದನ್ನ ವಾಪಸ್ ಪಡಿಬೇಕು. ಅದರಲ್ಲಿ 281 ಎಕರೆ ಜಮೀನು ಕೂಡಲೇ ವಶಕ್ಕೆ ಪಡೆಯಿರಿ ಅಂತ ಖಂಡ್ರೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಂತ ಹಂತವಾಗಿ ಉಳಿದ ಜಮೀನು ಕೂಡ ವಶಕ್ಕೆ ಪಡೆಯಬೇಕು. ಅರಣ್ಯ ಭೂಮಿಯನ್ನ HMT ಸಂಸ್ಥೆಗೆ ದಾನ ನೀಡಲು ಸಾಧ್ಯ ಇಲ್ಲ. ಸಂಸ್ಥೆಗೆ ದಾನವಾಗಿ ಭೂಮಿ ನೀಡಿದ್ದಕ್ಕೆ ಗೆಜೆಟ್ ಅಧಿಸೂಚನೆಯೂ ಇಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಭೂಮಿ ವಾಪಸ್ ಪಡೆಯಲಿ ಅಂತ ಖಂಡ್ರೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. HMT ಭೂಮಿ ವಾಪಸ್ಗೆ ಈಗ ಕೇಂದ್ರ ಸಚಿವ HDK ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ HMT ಜಟಾಪಟಿ ನಡೀತಾ ಇದೆ. ಸದ್ಯಕ್ಕಾಗ್ತಾ ಇರೋ ಬೆಳವಣಿಗೆ ಏನು? ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂತಹ ಖಂಡ್ರೆ ಅವರಿಗೆ ಸಿದ್ದರಾಮಯ್ಯ ಅವರಿಂದ ಸಿಕ್ಕಂತಹ ಭರವಸೆ, ಮಾಹಿತಿ, ಸೂಚನೆ ಏನು? ವೀಣಾ, ಬೆಳಿಗ್ಗೆ ಇವತ್ತು ಈಶ್ವರ್ ಖಂಡ್ರೆ ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ರ ಬಗ್ಗೆ ಮತ್ತು ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ಮೇಲೆ ಜೊತೆಗೆ ಖಂಡ್ರೆ ಅವರ ಮೇಲೆ ಮಾಡಿದಂತಹ ಗಂಭೀರವಾದಂತಹ ಆರೋಪಗಳಿಗೂ ಕೂಡ ಸಂಪೂರ್ಣವಾದ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿದ್ದಾರೆ. ಬಹಳ ಪ್ರಮುಖವಾಗಿ ಈಗ HMT ಬಳಿ ಇರುವಂತಹ ಅರಣ್ಯ ಪ್ರದೇಶಗಳ ವ್ಯಾಪ್ತಿಯಲ್ಲೂ ಕೂಡ, ಅಂದ್ರೆ ಅರಣ್ಯ ಪ್ರದೇಶದಲ್ಲಿ ಇದ್ರೂ ಕೂಡ ಅದನ್ನ ಮಾರಾಟ ಮಾಡಿರೋದ್ರ ಬಗ್ಗೆ ದಾಖಲೆಗಳು ಕೂಡ ಲಭ್ಯವಾಗಿದ್ದಾವೆ. ಸುಮಾರು 165 ಎಕರೆಯಷ್ಟು ಅರಣ್ಯ ಭೂಮಿಯನ್ನ ಬೇರೆ ಬೇರೆ ಸಂಸ್ಥೆಗಳು, ಅಲ್ಲಿ ಬ್ಯಾಂಕ್ಗಳಿಗೂ ಮಾರಾಟ ಆಗಿದೆ, ಸರ್ಕಾರಿ ಸಂಸ್ಥೆಗಳಿಗೂ ಕೂಡ ಮಾರಾಟ ಆಗಿದೆ, ಕೆಲ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಗೂ ಕೂಡ ಕೊಟ್ಟಿದ್ದಾರೆ, ಕೆಲವು ಖಾಸಗಿ ಸಂಸ್ಥೆಗಳಿಗೂ ಕೂಡ ಮಾರಾಟ ಮಾಡಲಾಗಿದೆ. ಹೀಗಾಗಿ ಅದೆಲ್ಲವನ್ನು ಕೂಡ ಈಶ್ವರ್ ಖಂಡ್ರೆ ಅವರು ಮಾಹಿತಿಯನ್ನ ತರಿಸ್ಕೊಂಡಿದ್ದಾರೆ. ಅಂತಿಮವಾಗಿ ಇದು ಒಂದು ಬಹಳ ಗಂಭೀರವಾದಂತಹ ವಿಚಾರ ಮತ್ತು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ನಡೀತಾ ಇರುವಂತಹ ವಿಚಾರ. ಹೀಗಾಗಿ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅನ್ನುವ ಕಾರಣಕ್ಕಾಗಿ ಇವತ್ತು ಖಂಡ್ರೆ ಅವರು ಸಿದ್ದರಾಮಯ್ಯರ ಭೇಟಿಯಾಗಿ ಸಂಪೂರ್ಣವಾದ ವರದಿಯನ್ನ ಒಪ್ಪಿಸಿದ್ದಾರೆ. ಜೊತೆಗೆ ನಮ್ಮ ತಪ್ಪು ಇದರಲ್ಲಿ ಏನೂ ಇಲ್ಲ, ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಸೇರಿದಂತದ್ದು, ಅದರಲ್ಲೂ ಕೂಡ ಅರಣ್ಯ ಇಲಾಖೆಗೆ ಸೇರಿದಂತ ಜಮೀನಿನಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಮಾರಾಟ ಮಾಡಿರುವಂತ ಕಂಡು ಬಂದಿದೆ. ಹಾಗಾಗಿ ನಾವು ಈಗ ಉಳಿದಿರುವಂತಹ ಜಮೀನನ್ನಾದ್ರೂ ಕೂಡ ನಾವು ನಮ್ಮ ಇಲಾಖೆಗೆ ವಶಕ್ಕೆ ತೆಗೆದುಕೊಂಡ್ರೆ ಇನ್ನು ಮುಂದೆ ಅಲ್ಲಿ ಆಗುವಂತಹ ಅಂದ್ರೆ ಅಕ್ರಮ ಮಾರಾಟಕ್ಕೂ ಕೂಡ ಒಂದು ತಡೆ ಬೀಳುತ್ತೆ. ಹೀಗಾಗಿ ಕಾನೂನಾತ್ಮಕವಾಗಿ ನಾವು ಮುಂದೆ ಹೆಜ್ಜೆ ಇಟ್ಟಿದ್ದೀವಿ. ನಮ್ಮ ಸರ್ಕಾರದ ಯಾವುದೇ ಲೋಪಗಳಾಗ್ಲಿ ಅಥವಾ ನಮ್ಮ ಅರಣ್ಯ ಇಲಾಖೆಯದ್ದು ಯಾವುದೇ ಲೋಪಗಳಾಗಿ ಇದರಲ್ಲಿ ಇಲ್ಲ ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಕಾನೂನಾತ್ಮಕವಾಗಿ ನಮ್ಮ ನಡೆ ಸರಿ ಇದ್ರೆ ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ, ನೀವು ಕಾನೂನಾತ್ಮಕವಾಗಿ ಮುಂದುವರಿಯಿರಿ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನು ಕೂಡ ಈಶ್ವರ್ ಖಂಡ್ರೆ ಅವರಿಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇಂಥ ಒಂದು ದೊಡ್ಡ ವಿಚಾರಕ್ಕೆ ಕೈ ಹಾಕಿದಂತ ಸಂದರ್ಭದಲ್ಲಿ ಆಸ್ ಎ ಇಲಾಖೆಯ ಮಿನಿಸ್ಟರ್ ಆಗಿ ಈಶ್ವರ್ ಖಂಡ್ರೆ ಒಬ್ಬರ ಕೈಲೇ ಎಲ್ಲವನ್ನೂ ನಿಭಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸರ್ಕಾರದ ಸಹಕಾರ ಬೇಕಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಗೋ ಅಹೆಡ್ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಕಾನೂನಾತ್ಮಕವಾದಂತಹ ಹೋರಾಟಗಳನ್ನು ಕೂಡ ಮಾಡ್ಲಿಕ್ಕೆ ತಯಾರಿಗಳು ನಡೆದಿದ್ದಾವೆ. ಈಗಾಗಲೇ ಏನು ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ
ಅದನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಒಂದು ಲೀಗಲ್ ಟೀಮ್ ನನ್ನ ರಚನೆ ಕೂಡ ಮಾಡೋದಕ್ಕೆ ಈಶ್ವರ್ ಖಂಡ್ರೆ ಅವರು ಮುಂದಾಗಿದ್ದಾರೆ. ಕಾನೂನಾತ್ಮಕವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ, ಕೋರ್ಟ್ ಮೂಲಕ ಹೋಗಿ ಆದ್ರೂ ಸರಿ ಅರಣ್ಯ ಜಮೀನನ್ನ ವಶಕ್ಕೆ ಪಡಿಬೇಕು ಅನ್ನುವಂತ ತೀರ್ಮಾನವನ್ನ ಮಾಡಿದ್ದಾರೆ. ಹಾಗಾಗಿ ಇದು ಕುಮಾರಸ್ವಾಮಿ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತ ನಿಟ್ಟಿನಲ್ಲಿ ಈ ಬೆಳವಣಿಗೆಗಳು ಆಗ್ತಾ ಇದಾವೆ. ವೀಣಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.